ಸಿಕ್ಸ್ ಹೋಯ್ತಲ್ಲ ಅಲ್ಲೇ ಗೇಮ್ ಬಂದಿದ್ದು. ಗೇಮೇ ಅದೇ ಬ್ರೋ. ಅದಿಲ್ಲಾಂದರೆ ಕಪ್ಪೇ ಇರ್ತಿದ್ದಿಲ್ಲ. ಚೇಸ ಬ್ರೋ, ವಿರಾಟ್ ಕೊಹ್ಲಿ ಅದು ನೋಡ್ದ ಬ್ರೋ, ಒಂದು ಕ್ಯಾಚ್ ಹಿಡಿದ್ಬಿಟ್ಟು ಅವ್ರು ಹೋಗೇ ಇಲ್ಲ. ಯಾಕೆ ಹೇಳು? 18 ವರ್ಷ ಎಕ್ಸ್ಪೀರಿಯನ್ಸ್ ಬ್ರೋ. ನಿಮಗೆ ಇರಲ್ಲ, ಅದು ಅವ್ರಿಗಿದೆ. ಹಿಂಗೆ ಅವ್ರಿಗೆ ಗೊತ್ತಾಯ್ತು ಬ್ರೋ, ಕೆಳಗಡೆ ಟಚ್ ಆಗಿದೆ ಅಂತ. ಕೆಳಗಡೆ ಟಚ್ ಆಯ್ತು ಅಂತ ಗೊತ್ತಾಯ್ತು ಅವ್ರಿಗೆ. ಹಿಂಗೆ ನಿಂತ್ಕೊಂಡ್ರು, ನೀರು ಕೊಡ್ರಿ ಬರ್ತೀನಿ ನಾನು ಅಂತ. ನೀರು ಕೊಟ್ಟ ತಕ್ಷಣ ಹೋಗಿ ಒಂದು ಲಾಸ್ಟ್ ಟೈಮ್ ಹೋಲ್ಡರ್ ಅವ್ರು ಕ್ಯಾಚ್ ಹಿಡಿದಾಗ ವಿಕೆಟ್ ಅಂತ ಕೊಟ್ಟಿದ್ರು ಇವರೇ, ರಜತ್ ಪಟ್ಟಿದಾರ್ ಅವ್ರ ಕ್ಯಾಚ್ GT ಜೊತೆ ಮ್ಯಾಚ್ ಆಡ್ಬೇಕಾರೆ. ಅದು ಕೆಲಸ ಆಯ್ತಾ? ನನ್ನ ಕೆಲಸದಲ್ಲಿದೆ, ನೋಡಿಲ್ಲ. ಅದು ರೀಪ್ಲೇ ಮಾಡಿದ್ರು, ಅವಾಗ ನೋಡಿದೆ. ನಮ್ಮ ಚಾನಲ್ ರಿಪ್ಲೈ ಮಾಡ್ತೀವಿ, ಆಮೇಲೆ ನೋಡ್ಕೊಳ್ಳಿ. ಹ್ಯಾಟ್ರಿಕ್ ಲೋಡಿಂಗ್. ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಹ್ಯಾಟ್ರಿಕ್ ಲೋಡಿಂಗ್ ಅಷ್ಟೇ. ನಾವೇನು ಹೇಳಿದ್ರು, ನಮ್ದೊಂದೇ ಬೆಂಗಳೂರು ನಮ್ಮದು. ನಾವು ಬೆಂಗಳೂರಿಗೆ ಸಪೋರ್ಟ್ ಅಷ್ಟೇ. ಬೆಂಗಳೂರಿಗೆ ಗೆಲ್ಲುತ್ತೆ, ನಮಗೆ ಅದು ಖುಷಿ. ಮ್ಯಾಚ್ ಚೆನ್ನಾಗಿತ್ತು ಸರ್, ಆದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಲಿಲ್ಲ. ಯಾಕಂದರೆ ಒನ್ ಸೈಡ್ ಮ್ಯಾಚ್ ಆಗಿಬಿಡ್ತು. ಒಂದು 200 ಹೊಡೆದಿದ್ರೆ ಒಂದು ಸ್ವಲ್ಪ ಮಜಾ ಬಂದಿರೋದು. ಆದರೂ ಒಳ್ಳೆ ಟೀಮ್ ಅಲ್ಲ ಸರ್ GT. ಅದ್ರ ಬದಲಿ ಏನು ಬಾಲಿಂಗ್ ಮಚ್ಚ. RCB ಯಾರವರು ಬ್ರೋ ಚೆನ್ನಾಗಿದೆ ಬ್ರೋ, ಹೇಳ್ತವ್ರು ಚೆನ್ನಾಗಿ. ಅವ್ರು ತಗೊಳ್ಳಿ ಹೋಮ್ ಗ್ರೌಂಡ್ ಅಲ್ಲಿ ರಿಪೀಟ್. ಏನು ರಜತ್ ಪಟ್ಟಿದಾರ್ ಅವ್ರ ಕ್ಯಾಪ್ಟನ್ಸ್ ಹೆಂಗೆ ಅನಿಸ್ತು? ರಜತ್ ಪಟ್ಟಿದಾರ್ ಅವ್ರು ಒಬ್ಬರೇ ಕ್ಯಾಪ್ಟನ್ಸಿ ಆಯ್ತಲ್ಲ, ಅವ್ರ ಜೊತೆ ಚೆನ್ನಾಗಿ ಆಡಿದವರು ಪ್ಲೇಯರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್. ವಿರಾಟ್ ಕೊಹ್ಲಿ, ಹೇಜಲ್ವುಡ್ ಇವರೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದಾರೆ. ಸೊ ಹಂಗಾಗಿ ಅವ್ರದ್ದು ಒಂದು ಸ್ವಲ್ಪ ಭಾರ ಕಡಿಮೆ ಮಾಡಿದ್ದಾರೆ. ಮತ್ತು ಈಸಿಯಾಗಿ ಹೊಡೆದ್ರು, ಹಂಗೇನು ಅಷ್ಟು ಕಾಂಪಿಟೇಷನ್ ಅನ್ನಿಸ್ಲಿಲ್ಲ ಲಾಸ್ಟ್ ಟೈಮ್ ಹಂಗೆ. ಆದರೂ ಒಳ್ಳೆ ಆಟ. ಥ್ಯಾಂಕ್ ಯು. ಹಿಂದೆ DK ಅವ್ರ ಮಾಸ್ಟರ್ ಮೈಂಡ್ ಐತೆ ಅನ್ಸುತ್ತಾ ಇದ್ರಿ ಎಲ್ಲರಿಂದ? DK ಅವ್ರದ್ದು ಐತೆ ಸರ್. ಯಾಕಂದರೆ ಅವರು ಇವಾಗ ಏನು ಟೀಮ್ ಇದೆಯಲ್ಲ, 90% ಅದು ಟೀಮ್ ಹಳೆ ಟೀಮೇ. ಸೊ ಹಂಗಾಗಿ ಅದನ್ನ ಫಸ್ಟಿಗೆ ಸೆಲೆಕ್ಷನ್ ಮಾಡುವಾಗ DK ಅವ್ರು ಆದಿತ್ತು. ಮತ್ತು ಇವಾಗ ನೀವು ನೋಡ್ತಾ ಇದ್ದೀರಾ, ಯಾರಂದರೆ ಕೀಪರ್ ಯಾರವ್ರ ಹೆಸರು? ಜಿತೇಶ್ ಶರ್ಮಾ ಚೆನ್ನಾಗಿ ಕೀಪಿಂಗ್ ಮಾಡ್ತಾಯಿದ್ರು. ಸ್ಟಂಪಿಂಗ್ ಎಲ್ಲ ನೋಡಿದ್ರಲ್ಲ ಇವತ್ತು. ಮತ್ತು ಅದಷ್ಟೇ ಅಲ್ಲದೆ ಇವರು ಕೃಣಾಲ್ ಪಾಂಡೆ ಹಾಕಿರುವಂಥ ಬಾಲ್ ಬೌನ್ಸು ಎಲ್ಲ ಹೆವಿ ಈಸಿಲಿ ಕ್ಯಾಚ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದನ್ನ DK ಅವರ ಹೆಲ್ಪ್ ಇದೆ ಅದರಲ್ಲಿ. ಮತ್ತು ಅದು ಬಿಟ್ಟರೆ ಮೊದಲು ವಿಕೆಟ್ ಕೀಪರ್ ಆಗಿದ್ರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ಮತ್ತು ಬ್ಯಾಟಿಂಗ್ ಟೀಮಲ್ಲೂ ಇದೆ. ಬ್ರೋ ಸ್ಟಾರ್ಟಿಂಗಲ್ಲಿ ವಿಕೆಟ್ ಹೋದು, ಆಮೇಲೆ 4 ವಿಕೆಟ್ ಹೋಗ್ತಾವೆ, ಅವಾಗ ಏನಾದರೂ ಸ್ವಲ್ಪ ಹೆದರಿಕೆ ಅನಿಸ್ತಾನ? ಯಾರ್ದು? ನಮ್ದು RCB ದಾ? ಸೊ ಪವರ್ ಪ್ಲೇಯಲ್ಲೇ ಮ್ಯಾಚ್ ಮುಗ್ದಿತ್ತು, ಒನ್ ಸೈಡ್ ಆಗಿಬಿಟ್ಟಿತ್ತು. ಇನ್ನೇನು ಅವರೇ ವೈಡು ನೋ ಬಾಲಲ್ಲಿ ಕೊಟ್ಟು ಮ್ಯಾಚ್ ಗೆಲ್ಲಿಸ್ತಿದ್ರು. ಬ್ರೋ ಇವರು ಸಿರಾಜ್ ಅವರು ನಮ್ಮ ಟೀಮಲ್ಲೇ ಆಡ್ಬಿಡೋದಂತವ್ರು. ವೆಂಕಟೇಶ್ ವಿಕೆಟ್ ಹೋದ ತಕ್ಷಣ ಒಂಥರ ಸೆಲೆಬ್ರೇಷನ್ ಮಾಡ್ತಾರೆ. ವೆಂಕಟೇಶ್ ಏನೋ ಹೇಳ್ತಾರೆ, ಏನು ಅನ್ಸುತ್ತಾ? ಇಲ್ಲ, ಅದು ಸೆಲೆಬ್ರೇಷನ್ ಇಟ್ಸ್ ಅ ಪಾರ್ಟ್ ಆಫ್ ಕ್ರಿಕೆಟ್. ಅದು ನಾರ್ಮಲಾಗಿ ಬಂದೇ ಬರುತ್ತೆ. ಅವರು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಸಿರಾಜ್ ಅವರಿಗೆ 2ನೇ ಓವರಲ್ಲಿ ಚೆನ್ನಾಗಿ ಹೊಡೆದಿದ್ರು. ಸೊ ಒಂದು ಸ್ವಲ್ಪ ಅಗ್ರೆಷನ್ ಇದ್ದೇ ಇರುತ್ತೆ. ಸೊ ನಮಗೇನು ಸಿರಾಜ್ ಅವರಿಂದ ಒಂದು ಪ್ರಾಬ್ಲಮ್ ಇಲ್ಲ. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಸಿರಾಜ್ ಅವರು ಒಂಥರ ದುರಂಧರ್ ಇದ್ದಂಗೆ ನಮ್ಮ ಟೀಮ್ಗೆ. ಮೊದಲು ಚೆನ್ನಾಗಿ ರನ್ ಕೊಟ್ಟು RCBಗೆಲ್ಲ ಟ್ರೈ ಮಾಡಿ ಚಾನ್ಸ್ ಕೊಟ್ಟರು, ಒಳ್ಳೆಯದು ಆಗಿರೋದು. ಹೇಳಿ ಮತ್ತೇನು ಬೇಕು? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹೆಂಗಿತ್ತಣ್ಣ ಮ್ಯಾಚ್ ಸೂಪರ್ ಅಣ್ಣ. ಕಿಂಗ್ ಕೊಹ್ಲಿ ಮ್ಯಾಚ್. ಕೊಹ್ಲಿ ಫಿನಿಶಸ್ ಆಫ್ ಇನ್ ಸ್ಟೈಲ್. ಪ್ರತಿ ಸಲನು ಕಪ್ ನಮ್ದೇ. ಇನ್ಮೇಲೆ ಕಪ್ ನಮ್ದೇ. ಮ್ಯಾಚ್ ಚೆನ್ನಾಗಿತ್ತು. ಅಟ್ಯಾಕಿಂಗ್ ಚಾಂಪಿಯನ್ಸ್. ನೆಕ್ಸ್ಟ್ ಟೈಮ್ ಬರ್ತೀವಿ, ಮತ್ತೆ ಹೊಡಿತೀವಿ. ಇದೇ ಟೀಮ್ ಇರುತ್ತೆ. ಸ್ವಲ್ಪ ಗೌರ್ಮೆಂಟ್ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ಟಾಗ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಅನಾಹುತಗಳಾದವಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ಟ್ರಿಕ್ ಮಾಡಿದ್ದಾರೆ ಅಷ್ಟೇ. ಅದು ಆಕ್ಚುಲಿ ಅವ್ರ ಮೇಂಟೆನೆನ್ಸ್ ನೆಟ್ಟೆ ಮಾಡಿಲ್ಲ. ಮಾಡ್ತೀವಿ, ಅವರು ಸ್ವಲ್ಪ ಮಾಡಬೇಕು. ಯಾಕಂದ್ರೆ ವರ್ಲ್ಡ್ ಕಪ್ ಗೆದ್ದಲ್ಲ ಅರೇಂಜ್ ಮಾಡಿದ್ರು. ಆ ಥರ ಮಾಡಿದ್ರೆ ನಮಗೊಂದು ಒಳ್ಳೇದಾಗುತ್ತೆ. ಇನ್ನೊಂದು ಕಪ್ ಗೆದ್ದರೆ ಬೆಂಗಳೂರಿಗೆ ಬಂದರೆ ಏನೋ ಒಂದು ಅರೇಂಜ್ ಮಾಡಿದ್ರೆ ಫ್ಯಾನ್ಸ್ಗೂ ಒಂದು ಒಳ್ಳೆ ಕ್ಲೋಸ್ ಅಪ್ ಆಗುತ್ತೆ ಅಂತ ವಿನಂತಿ. ಹೋದ ಸಲ ಮಾಡಿದ್ರು 10% ಇಲ್ಲ ಇಲ್ಲಿ ಫುಲ್ ರೆಸ್ಟ್ರಿಕ್ಷನ್ ಹಾಕಿಬಿಟ್ಟಿದ್ದಾರೆ. ನಾವು RCB ಕಪ್ಗೆ ಪ್ರತಿ ಸಲ ಇದೇ ಆಗುತ್ತೆ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಬೆಳಗಾವಿ, ಚಿಕ್ಕೋಡಿ. ಹಾಂ ಚಿಕ್ಕೋಡಿ, ರಾಯಬಾಗ. ಅಲ್ಲಿಂದ ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ ಯಾವಾಗಲೂ ಇದ್ದಾರೆ. ವಿರಾಟ್ ಕೊಹ್ಲಿ, KL ರಾಹುಲ್ ನಮ್ಮ ಕನ್ನಡದವನು. ಪಡಿಕಲ್ ಅದಾನ್ರಿ. ಪಡಿಕಲ್ ಇವತ್ತು ಸ್ವಲ್ಪ ಔಟ್ ಆದ. ಎಲ್ಲರೂ ಒಳ್ಳೆ ಇದಾಗಿದ್ದಾರೆ. ಮುಂದೆ ಪಡಿದಾರ್ ಅವರೇ ನಮ್ಮ RCB ಮುಂದೆ ತಗೊಂಡು ಹೋಗ್ತಾರೆ. ಕ್ಯಾಪ್ಟನ್ ಅವರು, ಮುಂದಿನ ಕ್ಯಾಪ್ಟನ್ ಅವರೇ ಆಗ್ತಾರೆ. ಒಳ್ಳೇದಾಗಲಿ. What the fuck bro, Bangalore just won for 2 years straight. RCB guys, let's go. CSK whistle ಪಡು, ತಿಕಾ ಮುಚ್ಕೊಂಡು ಮನೆ ಕೊಡು. RCB ಜೈ, RCB ಜೈ, RCB ಜೈ, RCB. ಯಾವತ್ತಿದ್ರು ನಮ್ಮ RCB ಟೀಮ್ ಏನಿದೆಯಲ್ಲ, ಅದು ಗಿಚ್ ಟೀಮು. ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಗಿಚ್ ಟೀಮು. ಬ್ಯಾಟಿಂಗ್ ಹೆಂಗಿದ್ರಿ? ಗಿಚ್ ಬ್ಯಾಟಿಂಗ್ ರೀ. ಕೊಹ್ಲಿ ಅವರು ಅಂದರೆ ಏನಂತ ತಿಳಿದ್ರ, ಕೊಹ್ಲಿ ಅವರು ಗಿಚ್ ಬ್ಯಾಟಿಂಗು. ತಿಂಡಿಲೇ ಬ್ಯಾಟಿಂಗ್ ಮಾಡಿದಾರ.
ರಜತ್ ಪಟ್ಟಿದಾರ್ ಅವ್ರ ಕ್ಯಾಪ್ಟನ್ಸ್ ಹೆಂಗಿತ್ರಿ? ಅವ್ರದ್ದು ಕ್ಯಾಪ್ಟನ್ಸಿ ಅವ್ರು ಯಾವಾಗ ಕ್ಯಾಪ್ಟನ್ಸಿ ತೊಗೊಂಡಾರಲ್ಲ ಅವಾಗಿಂದ್ರ ನಮ್ಮ ಟೀಮ್ ಯಾವತ್ತಿದ್ರು ನಾವು ಸೋಲಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ರೀ. 2 ವರ್ಷ ಆಯ್ತು ರೀ ಸತತ್ ನಾವು ಗೆಲ್ಲದವ್ರು. ಆಲ್ರೆಡಿ ನಾವು ಟ್ರೆಂಡಲ್ಲಿ ಇದ್ದೀವಿ. CSK ಮತ್ತು ಬ್ಯಾಂಗ್ಳೂರು ಮ್ಯಾಚ್ ನಡೆಯುವಾಗ ಸ್ವಲ್ಪ ಗರ್ವ ಇದೆ ನಮ್ಗೇನಿಲ್ಲ. 2ನೇ ಸತಿ ಕಪ್ ನಮ್ಮದು. RCB ಫ್ಯಾನ್ಸ್ ಅಲ್ಲ, ಒಂದು ಗರ್ವ ಇದೆ ನಮ್ಗೇನಿಲ್ಲ. 2ನೇ ಸತಿ ಕಪ್ ನಮ್ಮದು ಆಗುತ್ತೆ ಬ್ರೋ. ಇನ್ನೊರ್ಗೆ IPL ಯಾರು ಹಿಸ್ಟ್ರಿ ಮಾಡಿಲ್ಲ, ನಾವು ಹಿಸ್ಟ್ರಿ ಮಾಡ್ತೀವಿ 3ನೇ ಸಾರಿ. ಅದು ವಿರಾಟ್ ಕೊಹ್ಲಿಗೋಸ್ಕರ ಹಾಗೆ ಆಗುತ್ತೆ, ಕರ್ನಾಟಕ ಜನಗೋಸ್ಕರ ಹಾಗೆ ಆಗುತ್ತೆ. ವಿರಾಟ್ ಕೊಹ್ಲಿ ಏನು ಹೇಳ್ಬೇಕು ಬ್ರೋ? ಹೆಂಗಿತ್ತು ಬ್ರೋ ಮ್ಯಾಚ್? ಮಸ್ತ್ ಬ್ರೋ, ಮಸ್ತ್. ಹ್ಯಾಟ್ರಿಕ್ ಹೊಡಿತೀವಿ ಬ್ರೋ, ಹ್ಯಾಟ್ರಿಕ್ ಕಪ್ ಹೊಡಿತೀವಿ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಹೆಂಗಿತ್ತು? ಮಸ್ತ್ ಬ್ರೋ, ಆ್ಯಸ್ ಯೂಶುವಲ್ ಟಾಪ್ ನಾಚ್. ಅದಕ್ಕೆ ಕಿಂಗ್ ಚೇಸ್ ಮಾಸ್ಟರ್ ಅಂತ ಹೇಳೋದು ಅವ್ರಿಗೆ. ನೆಕ್ಸ್ಟ್ ರನ್ ಕಪ್ ಹೊಡಿತಾರ? ಹ್ಯಾಟ್ರಿಕ್ ಕಪ್ ಹೊಡಿತಾರೆ ಬ್ರೋ, ಪಕ್ಕಾ ಹೊಡಿತಾರೆ. ಎಲ್ಲಿಂದ ಬಂದಿದ್ರು? ನಾವು ವಿಜಯನಗರ, ಬೆಂಗಳೂರು, ವಿಜಯನಗರ. ನೆಕ್ಸ್ಟ್ ಇಯರ್ ಹ್ಯಾಟ್ರಿಕ್ ನಮ್ದೇ. ನೆಕ್ಸ್ಟ್ ಇಯರ್ ನಾವು ರಜತ್ ಪಟ್ಟಿದಾರ್ ಇನ್ನೊಂದು ಸರಿ ನೀರು ಕುಡಿದ ಮೇಲೆ ನಮ್ಮನ್ನ ಅದು ಸಲೀಸಾಗುತ್ತೆ. ಇನ್ನೊಂದು ಸರಿ ಕಪ್ ಹೊಡಿತೀವಿ. ನಮ್ಮನ್ನ ಕಪ್ ತೋರಿಸ್ತೀವಿ. ಇಡೀ ಹಿಸ್ಟ್ರಿ ಒಳಗೆ 2 ಸರಿ ಕಪ್ ಹೊಡೆದಿರೋದು. ಇನ್ನೊಂದು ಸರಿ 3 ಕಪ್ ಹೊಡಿತೀವಿ. RCB ತಾಕತ್ತದು. ಒಂದು ಸರಿ ಹೊಡೆಯೋದಷ್ಟೇ ಕಷ್ಟ, ಇನ್ನೊಂದು ಸರಿ ಎಲ್ಲ ನಿರಾಳ ಆಗುತ್ತೆ. ಸರ್, ರಜಿತ್ ಪಟ್ಟಿದಾರ್ ಇಲ್ಲಿವರೆಗೂ ಕ್ಯಾಪ್ಟನ್ ಆಗಿರ್ತಾರೋ ಅಲ್ಲಿವರೆಗೂ ಕಪ್ ಹೊಡಿತಾನೆ ಇರೋದೆ. ಯಾರೇ ಇದ್ರ ಸಂಬಂಧ ಇಲ್ಲ ಸರ್. ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ಭುವನೇಶ್ವರ್ ಕುಮಾರ್, ಜೋಶ್ ಅಜಲ್ವುಡ್, ಇಷ್ಟು 5 ಮಂದಿ, ಇಷ್ಟು ಸಾಕು ನಮಗೆ. ರಸಿಕ್ದಾರ್ ಬಿಟ್ರಿ ಇವತ್ತು ಅವರು 3 ವಿಕೆಟ್ ತಗೊಂಡಾರ. ರಸಿಕ್ದಾರ್ ಇನ್ನೊಬ್ಬರೆಲ್ಲ ಬೇಕೇ ಇಲ್ಲ ಸರ್. ಇವು 5 ಜನ ಇದ್ರೆ ಸಾಕು ಕಪ್ ಹೊಡಿತಾ ಇರೋದೆ. ಇವ್ರ ಇನ್ಸ್ಪಿರೇಷನ್ ಮೇಲೆ ರಸಿಕ್ದಾರ್ ಇನ್ನೊಬ್ರು ಬರ್ತಾ ಇರೋದು ಅಷ್ಟೇ. ಕಪ್ ಹೊಡಿಯೋದು ನಾವೇ, ಗೆಲ್ಲೋದು ನಾವೇ. ಹ್ಯಾಟ್ರಿಕ್ ನಾವು ಹೊಡಿತೀವಿ ಸರ್. ಈ ಪಾಂಡೆ ಅವ್ರ ಬಾಲಿಂಗ್ ಹೆಂಗ ಅನ್ಸುತ್ತೆ ಸರ್? ಬ್ಯಾಕ್ ಟು ಬ್ಯಾಕ್ ಲೋಡಿಂಗ್ ಮಾಡಿದ್ವಾ? ಥರ್ಡ್ ಹ್ಯಾಟ್ರಿಕ್ ನಮ್ದೇ, ನೀವು ಬರೆದಿಟ್ಕೊಳ್ಳಿ. ಹ್ಯಾಟ್ರಿಕ್ ಭಾಳ ಖುಷಿ ಆಯಿತು. ಸೆಕೆಂಡ್ ವಿನ್ನಿಂಗು ನಮ್ಮ ಟೀಮು. ಈ ಥರನೇ ಎಲ್ಲರಿಗಿಂತ ಜಾಸ್ತಿ ಕಪ್ಪು ವಿನ್ ಮಾಡ್ತೀವಿ ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಸರ್? ಕೊಹ್ಲಿ ಫಾರ್ ದ ರೀಸನ್ ಸರ್. ಕೊಹ್ಲಿ ಬಲ್ಲೆ ಬಾಕಿ ಠಲ್ಲೆ